ಯಾಕೆ ಗ್ರೇಟ್ ಬೆಂಗಳೂರು ಅಂತೀರ? ಕ್ವಾರ್ಟರ್ ಬೆಂಗಳೂರು ಗ್ರೇಟ್. ನಾವಿದ್ದಾಗ ಗ್ರೇಟ್ ಮಾಡಿದ್ರಿ ಅದನ್ನು, ಬೃಹತ್ ಬೆಂಗಳೂರು ಮಹಾಪಾಲಿಕೆ ನಾವಿದ್ದಾಗ. ಈ ಕ್ವಾರ್ಟರ್ ಬೆಂಗಳೂರು, 3 ಕ್ವಾರ್ಟ್ರು. ಒಂದು ಇದಕ್ಕೆ ಎಷ್ಟಪ್ಪ ಬರೋದು? 3 ಕ್ವಾರ್ಟರ್ ತಾನೆ? 180 ml. ಹಾಂ, 3 ಕ್ವಾರ್ಟ್ರು. ಕ್ವಾರ್ಟರ್ ಬೆಂಗಳೂರು ಇದು. ಹಾಂ, ಗ್ರೇಟರ್ ಅಲ್ಲ, ಕ್ವಾರ್ಟರ್ ಬೆಂಗಳೂರು ಇದು. ಒಂದು ಮಳೆಗೆ ಏನು ಇವರು ಸಮಾವೇಶ ಬೇರೆ ಮಾಡ್ತಾ ಇದ್ದಾರಲ್ಲಪ್ಪ. ಈಗ ಬೆಂಗಳೂರು ಮುಳುಗೋಗ್ತದೆ, ನೆನ್ನೆನೆ ಮುಳುಗೋಗಿದೆ, ಎಲ್ಲ ಕಾರುಗಳು ಎಲ್ಲ ಮುಳುಗೋಗಿದೆ. ಮತ್ತು ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡೇ ಔಟ್ ಇದೆ ಈಗ. ಬ್ರ್ಯಾಂಡ್ ಬೆಂಗಳೂರಿಗೆ ಬ್ರ್ಯಾಂಡೇ ಔಟ್ ಇದೆ ಈಗ. ಮುಳುಗುತ್ತಿರುವ ಬೆಂಗಳೂರು, ಕಸದ ರಾಶಿಯ ಬೆಂಗಳೂರು, ಗುಂಡಿ ಬಿದ್ದಿರುವ ಬೆಂಗಳೂರು. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಇದು ಡಿ ಕೆ ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು. ಅವರೇ ಹೇಳಿದಾರಲ್ಲ, ಬ್ರಹ್ಮನೇ ಬಂದ್ರೂ ಈ ಬೆಂಗಳೂರನ್ನು ಉದ್ಧಾರ ಮಾಡೋಕ್ಕಾಗಲ್ಲ ಅಂತ ಅವರೇ ಹೇಳ್ಬಿಟ್ಟಿದ್ದಾರಲ್ಲ. ಅದಕ್ಕೆ ಬಿಟ್ಟುಬಿಟ್ಟಿದ್ದಾರೆ ಅವರು ಬೆಂಗಳೂರನ್ನು. ಬೆಂಗಳೂರನ್ನು ವಿಭಾಗ ಮಾಡಿ ಕೆಂಪೇಗೌಡರ ಆಶಯಗಳೇನಿತ್ತು ಅದಕ್ಕೆ ಕೊಳ್ಳಿ ಇಟ್ಟಿದ್ದಾರೆ ಈ ಜನ. 4 ಗೋಪುರ ಕಟ್ಟಿ ಬೆಂಗಳೂರು ಒಂದು ಅಂತ ತೋರಿಸ್ತವರು. ಇಡೀ ಪ್ರಪಂಚ ಬೆಂಗಳೂರು ಒಂದು ಅಂತ ನಂಬಿದೆ. ಇಡೀ ಪ್ರಪಂಚ. ಅಮೇರಿಕಾದ ಅಧ್ಯಕ್ಷನೂ ಕೂಡ ಬೆಂಗಳೂರು ಬಗ್ಗೆ ಮಾತಾಡ್ತಾರೆ. ದೇಶ ಕೂಡ ಬೆಂಗಳೂರು ಒಂದು ಅಂತ ನೋಡ್ತಾ ಇದೆ. ಇಲ್ಲಿರೋ ಕಾಂಗ್ರೆಸ್ಸಿನ ಈ ನೀತಿಗೆಟ್ಟವ್ರಿಗೆ ಬೆಂಗಳೂರು ಒಂದಾಗಿರೋದು ಬೇಕಾಗಿಲ್ಲ. ಬೆಂಗಳೂರನ್ನು ಒಡಿಬೇಕು, ರಿಯಲ್ ಎಸ್ಟೇಟ್ ದಂಧೆ ಮಾಡ್ಕೊಬೇಕು, ಅದರಿಂದ ಕಾಸು ಮಾಡ್ಕೊಬೇಕು. ಅಷ್ಟು ಬಿಟ್ಟರೆ ಇವ್ರಿಗೇನೂ ಇಲ್ಲ. ಪಕ್ಷ ನಾಯಕರಿಗೆ ಪವರ್ ಹಿಂದೆ ಕೆಲವು ಕಡೆ ನಿಮ್ಗೆ ಗೊತ್ತಿದೆಯಲ್ಲ ಸರ್, ಆದರೂ ತಾವು ಹೋದರ ಕಡೆ ನೀವು ಆ ಥರ ಒಂದು ಭೇಟಿ ಕೊಟ್ಟರು ಸ್ವಲ್ಪ ಸರ್ಕಾರಕ್ಕೆ ಒಂದು ಅವೇರ್ನೆಸ್ ಮಾಡ್ಬೋದು, ಜನಗಳು ಸಮಸ್ಯೆ ಬಂದು ವಿದ್ಯಾರ್ಥಿ ಕೇಳ್ಬೋದು, ಆ ಥರ ಭೇಟಿ ಕೂಡ ಕೇಳಿ ಸರ್, ಅದನ್ನು ಮಾಡ್ಬೋದು. ಎಲ್ಲ ವಿಚಾರ ಯಾವುದನ್ನು ಬಿಟ್ಟಿಲ್ಲ ಭೇಟಿ ಕೊಡೋದು. ಆಸ್ಪತ್ರೆ ಬೆಲೆ ಜಾಸ್ತಿ ಮಾಡಿದಾಗೂ ನಾನೇ ಹೋಗಿ ಕೂತಿದ್ದೀನಿ. ಎಲ್ಲೇ ಗಲಾಟೆ, ಗಣೇಶನ ಗಲಾಟೆ ನಾಗಮಂಗಲಕ್ಕೂ ನಾನೇ ಹೋಗಿದ್ದೀನಿ. ಮೈಕ್ರೋ ಫೈನಾನ್ಸ್ ಆದಾಗ ಕೂಡ ಸರ್ಕಾರದವ್ರು ಒಬ್ಬರು ಹೋಗಿಲ್ಲ. ನಾನು ಅವ್ರ ಮನೆಗೆ ಭೇಟಿ ಮಾಡಿ ಅವ್ರಿಗೆ ಪರಿಹಾರನೂ ಕೊಟ್ಟು ಬಂದಿದ್ದೀನಿ. ನಾನು ಬಾಣಂತಿಯರ ಸಾವಾದಾಗೂ ನಾನು ಬಳ್ಳಾರಿಗೆ ಹೋಗಿ ಬಂದಿದ್ದೀನಿ. ಯಾವ ಮಂತ್ರಿನೂ ಹೋಗಿರಲಿಲ್ಲ. ಈ ವಕ್ಫ್ ಬೋರ್ಡ್ ಆದಾಗ ಇಡೀ ರಾಜ್ಯ ಪೂರ್ತಿ ಓಡಾಡಿದ್ದೀನಿ ನಾನು. ನಾವು ಬರಗಾಲ ಬಂದಾಗ ಫಸ್ಟ್ ಮಂತ್ರಿ ಇದು ಅಪೋಸಿಷನ್ ಲೀಡರ್ ಬರಗಾಲದೇ ಫಸ್ಟ್ ಡೇನೇ ನಾನು ಹೋಗಿದ್ದೀನಿ. ಮಂತ್ರಿಗಳು ಹೋಗೋಕ್ಕೆ ಮುಂಚೆ ನಾನು ಹೋಗಿ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದೀನಿ. ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸವನ್ನು ಮಾಡಿದ್ದೀನಿ. ವಿಧಾನಸಭೆಯಲ್ಲೂ ಕೂಡ ಬಲವಾಗಿ ಪ್ರಸ್ತಾವನೆಯನ್ನು ಮಾಡಿದ್ದೀನಿ. ಇಲ್ಲಿ ಇರೋಂಥ ಸರ್ಕಾರ ಎಮ್ಮೆ ಚರ್ಮದ ಸರ್ಕಾರ ಇದೆ. ಇವ್ರಿಗೇನು ಕಿವಿನೂ ಇಲ್ಲ, ಕೇಳಿಸಲ್ಲ. ಏನು ಕೇಳಿದ್ರು ಅವ್ರಿಗೆ ಔಟ್ ಗೋಯಿಂಗ್ ಫಿಕ್ಸ್ ಆಗ್ಬಿಟ್ಟಿದೆ. ನಾವು ನೆಕ್ಸ್ಟ್ ಗೆಲ್ಲಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಅದಕ್ಕೆ ಅವರು ಮನಸೋ ಇಚ್ಛೆ ನಡೆಸ್ತಾ ಇದ್ದಾರೆ ಅಷ್ಟೇ. ಓಕೆ, ಕಾರ್ಯಕ್ರಮಗಳ ಒತ್ತಡದ ನಡುವೆಯೂ ತುರ್ತು